ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಕಾರುಣ್ಯ, ಪ್ರಣತಿ, and Vibha's mother will be collecting the certificate on behalf of Vibha. Congratulations to one and all. Wishing you a lifelong journey of learning. ನನ್ನ ಹೆಸರು ಪವಿತ್ರ ಪ್ರಶಾಂತ್. ನಾನು ಭರತನಾಟ್ಯ ಹಾಗೂ ಕೊನ್ನಕೋಲ್ ಕಲಾವಿದೆ. ಇವತ್ತು ಪ್ರತಿಭಾ ನಾಟ್ಯಾಲಯದ್ದು ಆ್ಯನ್ಯುವಲ್ ಡೇ ನಡೀತು ಸೇವಾ ಸದನ್ ಮಲ್ಲೇಶ್ವರಮಲ್ಲಿ. ಬಹಳ ಅದ್ಭುತವಾದ ನೃತ್ಯ ಪ್ರದರ್ಶನವನ್ನು ಮಾಡಿದ್ರು. ಎಲ್ಲ ಮಕ್ಕಳು ಎಷ್ಟು ಡೆಡಿಕೇಟೆಡ್ ಆಗಿ ನಮ್ಮ ಒಂದು ನಾಡಿನ ಕಲೆ ಇದನ್ನು ಉಳಿಸ್ಬೇಕು ಅಂತ ಹೇಳಿ ಅವರ ಒಂದು ಡೆಡಿಕೇಶನ್, ಅವರ ಒಂದು ಹಾರ್ಡ್ ವರ್ಕ್ ನೋಡಿ ತುಂಬಾ ಖುಷಿ ಆಯಿತು. ಬೀಯಿಂಗ್ ಅ ಡಾನ್ಸರ್ ನಮ್ಮನ್ನೇ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅಷ್ಟು ಅದ್ಭುತವಾದಂತಹ ನೃತ್ಯ ಪ್ರದರ್ಶನ ಮಾಡಿದ್ರು. ಅವ್ರನ್ನೆಲ್ಲ ಟ್ರೈನ್ ಮಾಡಿದಂತಹ ಪ್ರತಿಭಾ ಮ್ಯಾಮ್ಗೆ ಆಲ್ ದ ಕ್ರೆಡಿಟ್ಸ್. Because of her, they all could perform so well. Thank you so much for inviting me for today's event. ಸಾಕಷ್ಟು ನೃತ್ಯ ಪ್ರದರ್ಶನಗಳನ್ನ ತಾವು ನೋಡಿರ್ತೀರಿ ಮತ್ತು ತಾವು ಕೂಡ ಒಂದು ನೃತ್ಯ ಪ್ರದರ್ಶನ ಆಯೋಜಕರಿಗೆ ಹೇಗೆ ವಿಭಿನ್ನವಾಗಿತ್ತು ಇವತ್ತಿನ ಕಾರ್ಯಕ್ರಮ? ಅದೇ the presentation, the compositions they chose, it was not regular one. ತುಂಬ ವಿಶೇಷವಾದಂತಹ ಕಾಂಪೋಸಿಷನ್ನ ಅವರೇ ಕೊರಿಯೋಗ್ರಾಫ್ ಮಾಡಿ ಅವರೇ ರೆಕಾರ್ಡ್ ಮಾಡಿಸಿ ಎಲ್ಲ ಕೆಲವೊಂದು ಮಾಡಿದ್ರು. ಅದು ಬಹಳ ಅದ್ಭುತವಾಗಿತ್ತು. ಈಗ ನಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಆಡಿಯೋ ಆಗಲಿ ಒಂದು ಲೈವ್ ಪ್ರೋಗ್ರಾಮ್ ಮಾಡಬೇಕಂದ್ರೆ ಸಾಕಷ್ಟು ಖರ್ಚು ವೆಚ್ಚಗಳಿರುತ್ತೆ. ಸೊ ಅಂಥದ್ದನ್ನೆಲ್ಲ ರೆಕಾರ್ಡ್ ಮಾಡಿ ಇಷ್ಟು ಚೆನ್ನಾಗಿ ಅವ್ರನ್ನ ಟ್ರೈನ್ ಮಾಡಿ ಮಾಡೋದು, ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಎವ್ರಿ ಒನ್ ಕಾಂಟ್ ಡೂ ದಟ್. ಸೊ ಅಂತಹ ಒಂದು ಒಳ್ಳೆಯ ನೃತ್ಯ ಪ್ರದರ್ಶನ ಇವತ್ತು ದಟ್ ವಿಭಿನ್ನವಾಗಿ ಅದನ್ನು ನಾನು ನೋಡದೇ ಇದ್ದೀನಿ. ಹಾಂ, ನನ್ನ ಹೆಸರು ಪವಿತ್ರ ಪ್ರಶಾಂತ್. ನಾನು ಭರತನಾಟ್ಯ ಹಾಗೂ ಕೊನ್ನಕೋಲ್ ಕಲಾವಿದೆ. ನಮಸ್ಕಾರ ವೀಕ್ಷಕರಿಗೆ. ನಮ್ಮ ಒಂದು ಇವತ್ತಿನ ವಾರ್ಷಿಕೋತ್ಸವ ಇಲ್ಲಿ ನಡೆದಿದೆ ಸೇವಾ ಸದನಲ್ಲಿ. ನಾನು ಭರತನಾಟ್ಯ ಶಾಲೆಯನ್ನು ಮಲ್ಲೇಶ್ವರಮಲ್ಲಿ 26 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಸುಮಾರಷ್ಟು ಕಲಾವಿದರು ಬರ್ತಾರೆ ಹೋಗ್ತಾರೆ. ಕಾರಣ ಇಷ್ಟೇ, ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಒಂದು ಮೈಂಡ್ ಬ್ಲಾಕ್ ಇರುತ್ತೆ. ಇನ್ನು ಇದು ಸ್ವಲ್ಪ ಒಂದು ಹಂತ ಆದ ತಕ್ಷಣ ಇನ್ನು ಡಾನ್ಸ್ ಕ್ಲಾಸ್ ಕಲಿಸ್ತಾ ಇದ್ರೆ ಅವ್ರಿಗೆ ಓದು ಕಮ್ಮಿ ಆಗಿಬಿಡುತ್ತೆ, ಅವರು ಕುಂಠಿತ ಆಗ್ತಾರೆ ಓದೋದ್ರಲ್ಲಿ ಅಂತ ಅವ್ರ ಭಾವನೆ ಇರುತ್ತೆ. ಹಾಗೆ ಅಂದ್ಕೊಂಡು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಬಟ್ ನನ್ನ ಸಿನ್ಸಿಯರ್ ಅಡ್ವೈಸ್ ಏನಂದರೆ, ಅವರು ಈ ಕಲೆಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಅವರು ಮೈಂಡ್ ರಿಫ್ರೆಶ್ ಆಗುತ್ತೆ, ಅವರು ಖಂಡಿತ ರಿಜುವಿನೇಟ್ ಆಗ್ತಾರೆ. ಮನೆಗೆ ಹೋದ್ಮೇಲೆ ಖಂಡಿತ ಅವರು ಚೆನ್ನಾಗಿ ಒಂದಿನ ಅಲ್ಲ ಮಾತಿದು ಅವರ ಕೆರಿಯರ್ ಡೆವಲಪ್ ಆಗ್ತಾ ಹೋಗುತ್ತೆ. ಹಾಗೇನೆ ಅವರ ದೇ ವಿಲ್ ಬಿಕಮ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಅನ್ನೋದನ್ನ ನಾ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಕಲೆಯನ್ನು ನಾವು ಬಿಟ್ಕೊಟ್ಬಿಟ್ರೆ ಇನ್ನು ಯಾರು ಮಾಡ್ತಾರೆ? ಅದಕ್ಕೋಸ್ಕರ ನಮ್ಮ ಕಲೆಯನ್ನು ನಾವು ಭದ್ರವಾಗಿ ಹಿಡಿಬೇಕು ಅನ್ನೋ ಒಂದು ಕಾರಣದಿಂದ ಮಕ್ಕಳು ಬರ್ತಾರೆ ಹೋಗ್ತಾರೆ. ಒಂಥರ ಅವರು ನಮ್ಮ ಜೊತೆ ಇರುವಾಗ ನಮ್ಮ ಮಕ್ಕಳು ಅವರು, ನಾವು ಅವರಿಗೆ ಪ್ರೀತಿಯನ್ನು ಧಾರೆ ಎರೆದ್ಬಿಟ್ಟಿರ್ತೀವಿ. ಅದೊಂದು ಬಾಂಡೇಜೇ ಬೇರೆ ಇರುತ್ತೆ. ಸೊ ಅವ್ರನ್ನ ನಾವು ಖಂಡಿತ ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವರು ಹಲವಾರು ಕಾರಣಗಳು ಅವ್ರು ಬಿಟ್ಟು ಹೋಗ್ತಾರೆ. ಅವ್ರನ್ನ ಆದಷ್ಟು ನಾವು ಪ್ರಯತ್ನ ಪಡ್ತೀವಿ ವಾಪಸ್ ಕರ್ಕೊಳ್ಳೋದಕ್ಕೆ, ಯಾಕಂದರೆ ನಮಗೋಸ್ಕರ ಅಲ್ಲ ಅವರಿಗೋಸ್ಕರ. ಆದರೆ ಕೆಲವೊಮ್ಮೆ ಇದು ಫೇಲ್ ಆಗಿಬಿಡುತ್ತೆ. ಆದ್ರೂ ಅವರ ಆ ಟೈಮಲ್ಲಿ ಅವರು ಪಟ್ಟಿರೋ ಕಷ್ಟಕ್ಕೆ ಅವರ ಶ್ರಮನೂ ಇದೆ ಅದರಲ್ಲಿ. ಸೊ ಅವ್ರನ್ನ ನಾವು ಆನರ್ ಮಾಡಲೇಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಆದ್ದರಿಂದ ಕರೆಸ್ಕೊಂಡ್ವಿ ಅಷ್ಟೇ. ನಾನು ಪ್ರಭಾಕಿಣಿ ಅಂತ, ನಮ್ಮ ಡಾನ್ಸ್ ಕ್ಲಾಸು ಪ್ರತಿಭಾ ನಾಟ್ಯಾಲಯ. ಪ್ರತಿಭಾ ನನ್ನ ಮಗಳು, ಅವಳು ತುಂಬ ಪ್ರೊಫೆಷನಲ್ ಆಗಿ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಶಿ ಈಸ್ ಅನ್ ಇಂಜಿನಿಯರ್. ಅವಳು ವರ್ಕ್ ಮಾಡ್ತಾ ಇದ್ದಾಳೆ. ಬಟ್ ಸ್ಟಿಲ್ ಇದನ್ನು ತುಂಬ ಚೆನ್ನಾಗಿ ಒಂಥರ ಪ್ಯಾಷನ್ ಅನ್ನೋಕ್ಕಿಂತ ಅದನ್ನು ತೊಗೊಂಡ್ಬಿಟ್ಟಿದ್ದಾಳೆ ಒಳಗೆ. ಸೊ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಅವಳಿಗೂ ಬೇಕಾದಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ಶಿ ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್ ಆಲ್ಸೋ. ಶಿ ಪರ್ಫಾರ್ಮ್ಸ್ ಆಲ್ಸೋ ಆ್ಯಂಡ್